ಎಲ್ರಿಗೂ ಜೈ ಶ್ರೀರಾಮ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂತಹ ವಿಡಿಯೋ ಯಾರ ಬಗ್ಗೆ ಕೇಳಿದೆ, ಒಬ್ಬ ಆ್ಯಕ್ಟ್ರಿಗೆ ಕಾಮಿಡಿ ಪ್ಲಸ್ ಆ್ಯಕ್ಟಿಂಗ್ ಪ್ಲಸ್ ಎಮೋಷನ್ ಇದೆಲ್ಲವೂ ಕೂಡ ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಇದ್ದರೆ ಬಹುಶಃ ಅದು ನನ್ನ ಅಭಿಪ್ರಾಯದಲ್ಲಿ ಅದು ಮಲಯಾಳಂನ ಜನಪ್ರಿಯ ನಾಯಕನಂತೇಳಿ ಕರೆಯುವಂತಹ ದಿಲೀಪ್ ಇವರಿಂದ ಮಾತ್ರ ಸಾಧ್ಯ. ಹೌದು ಸ್ನೇಹಿತರೆ, ಇವತ್ತಿನ ಟಾಪ್ 10 ಮೂವೀಸಲ್ಲಿ ನಾವು ನೋಡಲಿಕ್ಕೆ ಹೋಗುವಂಥದ್ದು ದಿಲೀಪ್ ಅವರ ಮೂವಿ. ಇವರ ನಿಜವಾದ ಹೆಸರು ಗೋಪಾಲಕೃಷ್ಣನ್ ಪದ್ಮನಾಭಂ ನೋನ್ ಆಸ್ ದಿಲೀಪ್. ಇವರು ಹುಟ್ಟಿದ್ದು ಅಕ್ಟೋಬರ್ 27, 1967ರಲ್ಲಿ ಇಡಬಕ್ಕಡ ಅಂತ ಹೇಳುವಂಥ ಕೇರಳದ ಪ್ಲೇಸಲ್ಲಿ. ಇವರು 150 ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. 4 ಕೇರಳ ಸ್ಟೇಟ್ ಅವಾರ್ಡ್ ಹಾಗೂ 1 ಫಿಲಮ್ ಫೇರ್ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ. ಇವರ ಜೀವನದ ಒಂದು ಕಹಿ ಘಟನೆ ಏನು ಕೇಳಿದರೆ, ಇವರ ಮೇಲೆ 2017 ಜನವರಿ 28ಕ್ಕೆ ಒಂದು ಸೆಕ್ಸುವಲ್ ಅಸಲ್ಟ್ ಕೇಸ್ ಫೈಲ್ ಆಗುತ್ತೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅಲ್ಲಿಂದ ಇವರ ಸಿನಿಮಾ ಕೆರಿಯರ್ ನಿಧಾನವಾಗಿ ಬರುತ್ತೆ. ಬಹುಶಃ 2-3 ತಿಂಗಳ ಜೈಲಿನಲ್ಲಿ ಇರುತ್ತಾರೆ. ಸೊ ಅವರು ರಿಲೀಸ್ ಆಗೋದು ಅಕ್ಟೋಬರ್ 3, 2017ರಲ್ಲಿ ಇವರು ರಿಲೀಸ್ ಆಗ್ತಾರೆ. ಆದರೂ ಕೂಡ ಈಗಲೂ ಕೂಡ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಬಟ್ ಯಾವುದೂ ಕೂಡ ಅವರದ್ದು ಹಿಟ್ ಆಗ್ತಾ ಇಲ್ಲ. ಇದೆಲ್ಲ ಏನೇ ಇದ್ದರೂ ಕೂಡ ಅವರು ಇವತ್ತಿಗೂ ಕೂಡ ಎಲ್ಲರ ಜನ ಮನಸ್ಸಲ್ಲಿ ಇರುವಂತಹ ಒಬ್ಬ ಜನಪ್ರಿಯ ನಾಯಕನ. ಬನ್ನಿ ಸ್ನೇಹಿತರೆ, ಅವರ ಟಾಪ್ 10 ಮೂವೀಸನ್ನು ನೋಡುವ. ನಲ್ಲಿ ಮೊದಲನೇ ಸಿನಿಮಾ ಯಾವುದು ಕೇಳಿದರೆ CID ಮೂಸ. ಇದು ನನ್ನ ಪರ್ಸನಲ್ ಫೇವರೇಟ್ ಮೂವಿ. ಇದು 2003ರಲ್ಲಿ ಜಾನಿ ಆಂಟನಿ ಅವರ ಡೈರೆಕ್ಷನ್ನಲ್ಲಿ ಮೂಡಿ ಬಂದಂತಹ ಸಿನಿಮಾ. ಲೀಡ್ ರೋಲ್ನಲ್ಲಿ ದಿಲೀಪ್, ಭಾವನಾ, ಆಶೀಶ್ ವಿದ್ಯಾರ್ಥಿ, ಜಗದೀಶ್ ಶ್ರೀಕುಮಾರ್, ಕೊಚ್ಚಿನ್ ಹನಿಫಾ, ಇಂದ್ರನ್ಸ್, ಮುರಳಿ ಇವರೆಲ್ಲರೂ ಕೂಡ ನಟಿಸಿದ್ದು ಆ ಕಾಲದ ಸೆಕೆಂಡ್ ಹೈಯೆಸ್ಟ್ ಗ್ರೋಸಿಂಗ್ ಮೂವಿ ಇದಾಗಿದೆ. ಕಲೆಕ್ಷನ್ ಮಾಡಿದ ಸಿನಿಮಾ ಇದು ಫುಲ್ ಎಂಟರ್ಟೈನರ್ ಮೂವಿ ಆಗಿದ್ದು ಮಾಲಿವುಡ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಇದನ್ನು ತಮಿಳಿನಲ್ಲಿ ಚಿನ್ನತ್ತಲವನ್ 001 ಹಾಗೂ ಕನ್ನಡದಲ್ಲಿ CID ಈಶಾ ಹಾಗೂ ತೆಲುಗಿನಲ್ಲಿ ರಾಮಾಚಾರಿ ಅಂತ ರಿಮೇಕ್ ಮಾಡಲಾಗಿದೆ. ಟಾಪ್ 10ನ ಎರಡನೇ ಸಿನಿಮಾ ವೆಟ್ಟಂ. ಮೈ ಫೇವರೇಟ್ ಡೈರೆಕ್ಟರ್ ಪ್ರಿಯದರ್ಶನ್ ಅವರು 2004ರಲ್ಲಿ ಡೈರೆಕ್ಷನ್ ಮಾಡಿ ರಿಲೀಸ್ ಆದಂತಹ ಸಿನಿಮಾ. ಲೀಡ್ ರೋಲ್ನಲ್ಲಿ ದಿಲೀಪ್, ಭಾವನಾ ಪಣಿ, ಕಲಾಭವನ್ ಮಣಿ, ಜನಾರ್ದನನ್, ನೆಡುಮುಡಿ ವೇಣು, ಜಗದೀಶ್ ಶ್ರೀಕುಮಾರ್, ಇನ್ನಸೆಂಟ್, ಕೊಚ್ಚಿನ್ ಹನೀಫಾ ಈ ರೀತಿಯಾಗಿ ದೊಡ್ಡ ಸೆಲೆಬ್ರಿಟೀಸ್ಗಳು ನಟಿಸಿದಂತಹ ಸಿನಿಮಾ. ಇದು ರಿಲೀಸ್ ಆದ ಟೈಮಲ್ಲಿ ಆ್ಯಾವರೇಜ್ ಆಗಿ ಒಂದು ಹಂತದವರೆಗೆ ಓಡಿ ಅದಾದ ನಂತರ ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಮೂವಿಯಾಗಿ ಕನ್ವರ್ಟ್ ಆದಂತಹ ಸಿನಿಮಾ. ಈಗಲೂ ಕೂಡ ಎವರ್ ಗ್ರೀನ್ ಆದಂತಹ ಸಿನಿಮಾ. ಈ ಸಿನಿಮಾದ ಮೇನ್ ಪ್ಲಾಟನ್ನು 1995ರಲ್ಲಿ ರಿಲೀಸ್ ಆದಂತಹ ಫ್ರೆಂಚ್ ಕಿಸ್ ಅನ್ನುವ ಹಾಲಿವುಡ್ ಮೂವಿಯಿಂದ ಪ್ರೇರಿತವಾದಂತಹ ಸಿನಿಮಾ. ಇದನ್ನು 2004ರಲ್ಲಿ ದೇ ದನ ಧೇನ ಅನ್ನೋ ಹೆಸರಲ್ಲಿ ಕೂಡ ಹಿಂದಿಯಲ್ಲಿ ರಿಮೇಕ್ ಮಾಡಲಾಗಿದೆ. ಅದರಲ್ಲಿ ಅಕ್ಷಯ್ ಕುಮಾರ್ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು. ಟಾಪ್ 10ನ ಮೂರನೇ ಸಿನಿಮಾ ಯಾವುದು ಕೇಳಿದರೆ ಮೀಸೆ ಮಾಧವನ್. 2002ರಲ್ಲಿ ರಿಲೀಸ್ ಆದಂತಹ ಕಾಮಿಡಿ ಡ್ರಾಮಾ ಮೂವಿ ಇದಾಗಿದೆ. ಲಾಲ್ ಜೋಸ್ ಇವರ ಡೈರೆಕ್ಷನ್ನಲ್ಲಿ ಮೂಡಿ ಬಂದಂತಹ ಸಿನಿಮಾ. ಲೀಡ್ ರೋಲ್ನಲ್ಲಿ ದಿಲೀಪ್, ಕಾವ್ಯ ಮಾಧವನ್, ಇಂದ್ರಜಿತ್, ಜಗದೀಶ್ ಶ್ರೀಕುಮಾರ್, ಹರ್ಷಿ ಅಶೋಕನ್, ಕೊಚ್ಚಿನ್ ಹನೀಫಾ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು. ದಿಲೀಪ್ ಅವರಿಗೆ ಸ್ಟಾರ್ ಡಮ್ ಅಥವಾ ಸ್ಟಾರ್ ಪಟ್ಟವನ್ನು ಕೊಟ್ಟಂತಹ ಸಿನಿಮಾ. ಇದು ಆ ಕಾಲದಲ್ಲಿ ಇಂಡಸ್ಟ್ರಿಯಲ್ಲಿ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ. ತೆಲುಗಲ್ಲಿ 2003ರಲ್ಲಿ ದೊಂಗೋಡು ಅಂತೇಳಿ ರಿಮೇಕ್ ಆಗಿದೆ. ಕನ್ನಡದಲ್ಲಿ 2011ರಲ್ಲಿ ವಿನೋದ್ ಪ್ರಭಾಕರ್ ಅವರು ಲೀಡ್ ರೋಲ್ನಲ್ಲಿ ಹೋರಿ ಅನ್ನುವ ಟೈಟಲ್ನಲ್ಲಿ ರಿಮೇಕ್ ಆದಂತಹ ಸಿನಿಮಾ. ತಮಿಳಿನಲ್ಲಿ 2012ರಲ್ಲಿ ಕೊಳ್ಳೈಕಾರನ್ ಅಂತ ಹೇಳುವ ಹೆಸರಲ್ಲಿ ರಿಮೇಕ್ ಆದಂತಹ ಸಿನಿಮಾ. ಟೋಟಲ್ ಆಗಿ ಈ ಸಿನಿಮಾ 3 ಭಾಷೆಗೆ ರಿಮೇಕ್ ಆಗಿದೆ. ಟಾಪ್ 10ನ 4ನೇ ಸಿನಿಮಾ ತಿಲಕ್ಕಂ. 2003ರಲ್ಲಿ ಜಯರಾಜ್ ಅವರ ಡೈರೆಕ್ಷನ್ನಲ್ಲಿ ಹಾಗೂ ರಾಫಿ ಮಕ್ಕಂಟೈನ್ ಅವರ ಸ್ಟೋರಿ ರೈಟಿಂಗ್ನಲ್ಲಿ ಮೂಡಿ ಬಂದಂಥ ಕಾಮಿಡಿ ಡ್ರಾಮಾ ಮೂವಿ ಇದಾಗಿದೆ. ಲೀಡ್ ರೋಲ್ನಲ್ಲಿ ದಿಲೀಪ್, ಕಾವ್ಯ ಮಾಧವನ್, ನಡುಮುಡಿ ವೇಣು, KPSC ಲಲಿತಾ, ನಿಶಾಂತ್ ಸಾಗರ್, ಜಗದೀಶ್ ಶ್ರೀಕುಮಾರ್, ಕೊಚ್ಚಿನ್ ಹನೀಫಾ, ಸಲೀಂ ಕುಮಾರ್ ಎಲ್ಲರೂ ಆ್ಯಕ್ಟ್ ಮಾಡಿದ್ದು. ಇದರಲ್ಲಿ ದಿಲೀಪ್ ಅವರ ಆ್ಯಕ್ಟಿಂಗ್ ಮೈಂಡ್ ಬ್ಲೋವಿಂಗ್ ಆಗಿದೆ. ಇದನ್ನು 2012ರಲ್ಲಿ ನಂದೀಶ್ ಅಂತ ಕೋಮಲ್ ರವರು ಕನ್ನಡಕ್ಕೆ ರಿಮೇಕ್ ಮಾಡಿದ್ದಾರೆ. ಟಾಪ್ 10ನ 5ನೇ ಸಿನಿಮಾ ಪಂಜಾಬಿ ಹೌಸ್. 1998ರಲ್ಲಿ ರಾಫಿ ಹಾಗೂ ಮಕ್ಕಂಟೈನ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಕಾಮಿಡಿ ಡ್ರಾಮಾ ಮೂವಿ ಇದಾಗಿದ್ದು. ಲೀಡ್ ರೋಲ್ನಲ್ಲಿ ದಿಲೀಪ್, ಮೋಹಿನಿ, ಲಾಲ್, ಕೊಚ್ಚಿನ್ ಹನೀಫಾ, ತಿಲಕನ್, ಹರೀಶ್ ಅಶೋಕನ್ ಇವರೆಲ್ಲರೂ ನಟಿಸಿದ್ದು. ಆಗಿನ ಕಾಲದಲ್ಲಿ ಇಂಡಸ್ಟ್ರಿ ಹಿಟ್ ಆಗಿದ್ದಂತಹ ಮೂವಿ. ಆ ಕಾಲದಲ್ಲಿ 150 ಡೇಸಿಗೂ ಅಧಿಕ ಥಿಯೇಟರ್ನಲ್ಲಿ ಓಡಿದಂತಹ ಸಿನಿಮಾ. ತೆಲುಗಿನಲ್ಲಿ ಮಾ ಬಾಲಾಜಿ ಅಂತೇಳಿ 1999ರಲ್ಲಿ ರಿಮೇಕ್ ಆಗಿದೆ. ಕನ್ನಡದಲ್ಲಿ ಪಂಜಾಬಿ ಹೌಸ್ ಅಂತೇಳಿ 2002ರಲ್ಲಿ ರಿಮೇಕ್ ಆಗಿದೆ. ಹಿಂದಿಯಲ್ಲಿ ಚುಪ್ ಚುಪ್ಕೆ ಅಂತ ಹೇಳಿ 2006ರಲ್ಲಿ ರಿಮೇಕ್ ಆದಂತಹ ಸಿನಿಮಾ. ಟಾಪ್ 10ನ 6ನೇ ಸಿನಿಮಾ ಪಾಂಡಿಪ್ಪಡ. ರಾಫಿ ಮಕ್ಕಂಟೈನ್ ಅವರ ಡೈರೆಕ್ಷನ್ನಲ್ಲಿ ಮತ್ತೊಂದು ಕಾಮಿಡಿ ಆ್ಯಕ್ಷನ್ ಮೂವಿ 2005ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಇದು ಲೀಡ್ ರೋಲ್ನಲ್ಲಿ ದಿಲೀಪ್, ಪ್ರಕಾಶ್ ರಾಜ್, ನವ್ಯಾ ನಾಯರ್, ಹರ್ಷಿ ಅಶೋಕನ್, ಸಲೀಂ ಕುಮಾರ್, ರಾಜನ್ ಪಿ ದೇವ್, ಕೊಚ್ಚಿನ್ ಹನೀಫಾ ಇವರೆಲ್ಲ ಆ್ಯಕ್ಟ್ ಮಾಡಿದ್ದು. ಆ ಕಾಲದ ಹೈಯೆಸ್ಟ್ ಕಲೆಕ್ಷನ್ ಮಾಡಿದ ಸಿನಿಮಾ ಹಾಗೂ ಎವರ್ ಗ್ರೀನ್ ಮೂವಿ ಕೂಡ ಇದಾಗಿದೆ. 2012ರಲ್ಲಿ ತೆಲುಗಿನಲ್ಲಿ ಪೋಲಾ ರಂಗಡ ಅನ್ನೋ ಹೆಸರಿನಲ್ಲಿ ಕೂಡ ಈ ಸಿನಿಮಾ ರಿಮೇಕ್ ಆಗಿದೆ.
ಟಾಪ್ 10ನ 7ನೇ ಸಿನಿಮಾ ಕಾಮಿಡಿ ರೊಮ್ಯಾನ್ಸ್ ಮೂವಿ ಕಲ್ಯಾಣರಾಮನ್ 2002ರಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಇದರ ಡೈರೆಕ್ಟರ್ ಶಾಫಿ ಆಗಿದ್ದು, ಲೀಡ್ ರೋಲ್ನಲ್ಲಿ ದಿಲೀಪ್, ನವ್ಯ ನಾಯರ್, ಕುಂಜಾಕೋ ಬೋಬನ್, ಇನ್ನಸೆಂಟ್ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು. ಇದು ಕೂಡ ಇಂಡಸ್ಟ್ರಿ ಹಿಟ್ ಮೂವಿ ಆಗಿದೆ ಹಾಗೂ ಎವರ್ ಗ್ರೀನ್ ಮೂವಿ ಮಲಯಾಳಂನಲ್ಲಿ. ಇದನ್ನು 2003ರಲ್ಲಿ ಅದೇ ಹೆಸರಲ್ಲಿ ಅಂದರೆ ಕಲ್ಯಾಣರಾಮನ್ ಅಂತ ಹೇಳುವ ಹೆಸರಿನಲ್ಲಿ ತೆಲುಗಿನಲ್ಲಿ ರಿಮೇಕ್ ಮಾಡಲಾಗಿದೆ. ಟಾಪ್ 10ನ 8ನೇ ಸಿನಿಮಾ ರನ್ವೇ, ಮಲಯಾಳಂನ ಆ್ಯಕ್ಷನ್ ಮೂವಿಗಳ ಸರದಾರ ಅಂತ ಹೇಳಿ ಆದಂತಹ ಜೋಶಿ ಅವರ ಡೈರೆಕ್ಷನ್ನಲ್ಲಿ 2004ರಲ್ಲಿ ರಿಲೀಸ್ ಆದಂತಹ ಆ್ಯಕ್ಷನ್ ಡ್ರಾಮಾ ಮೂವಿ ಇದಾಗಿದ್ದು, ಲೀಡ್ ರೋಲ್ನಲ್ಲಿ ದಿಲೀಪ್, ಕಾವ್ಯ ಮಾಧವನ್, ಮುರಳಿ, ಇಂದ್ರಜಿತ್, ಕವಿಯೂರ್ ಪೊನ್ನಮ್ಮ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು. ಇದು ಬಹುಶಃ ದಿಲೀಪ್ನ ಫಸ್ಟ್ ಗ್ಯಾಂಗ್ಸ್ಟರ್ ಮೂವಿ ಇದಾಗಿದ್ದು ಇಂಡಸ್ಟ್ರಿ ಹಿಟ್ ಆಗಿದೆ. ಈ ಸಿನಿಮಾಕ್ಕೆ ಈಗಲೂ ಕೂಡ ಮಾಸ್ ಫಾಲೋವಿಂಗ್ ಕೂಡ ಇದೆ. ತೆಲುಗಿನಲ್ಲಿ ನಾಯಕಡು ಅನ್ನೋ ಹೆಸರಿನಲ್ಲಿ ಈ ಸಿನಿಮಾ ರಿಮೇಕ್ ಆಗಿದೆ. ಟಾಪ್ 10ನ 9ನೇ ಸಿನಿಮಾ ಯಾವುದು ಕೇಳಿದರೆ ಕುಬೇರನ್, 2002ರಲ್ಲಿ ರಿಲೀಸ್ ಆದಂತಹ ಕಾಮಿಡಿ ರೊಮ್ಯಾನ್ಸ್ ಡ್ರಾಮಾ ಮೂವಿ ಇದಾಗಿದ್ದು, ಸುಂದರ್ ದಾಸ್ ಇದರ ಡೈರೆಕ್ಟರ್ ಆಗಿದ್ದು, ಲೀಡ್ ರೋಲ್ನಲ್ಲಿ ದಿಲೀಪ್, ಸಂಯುಕ್ತಾ ವರ್ಮಾ, ಕಲಾಭವನ್ ಮಣಿ, ಹರಿಶ್ರೀ ಅಶೋಕನ್, ಇಂದ್ರನ್ಸ್ ಮುಂತಾದವರು ಅಭಿನಯಿಸಿದ್ದು. ಈ ಸಿನಿಮಾ ಕಮರ್ಷಿಯಲ್ ಆಗಿ ಸಕ್ಸಸ್ಫುಲ್ ಆಗಿದ್ದು, ಇದು ಕೂಡ ಎವರ್ ಗ್ರೀನ್ ಸಿನಿಮಾ ಆಗಿದೆ. ಟಾಪ್ 10ನಲ್ಲಿ 2 ಸಿನಿಮಾಗಳನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಅದರಲ್ಲಿ ಮೊದಲನೆಯದು ಕೊಚ್ಚಿ ರಾಜಾವು, 2005ರಲ್ಲಿ ಜಾನಿ ಆಂಟೋನಿ ಅವರ ಡೈರೆಕ್ಷನ್ನಲ್ಲಿ ಮೂಡಿಬಂದಂತಹ ಎವರ್ ಗ್ರೀನ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಲೀಡ್ ರೋಲ್ನಲ್ಲಿ ದಿಲೀಪ್, ಕಾವ್ಯ ಮಾಧವನ್, ರಂಭಾ, ಜಗದೀಶ್ ಶ್ರೀಕುಮಾರ್, ಹರಿಶ್ರೀ ಅಶೋಕನ್, ಮುರಳಿ, ರಿಯಾಜ್ ಖಾನ್ ಮುಂತಾದವರು ಆ್ಯಕ್ಟ್ ಮಾಡಿದ್ದು ಆ ಕಾಲದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆದಂತಹ ಸಿನಿಮಾ. ಎರಡನೇ ಮೂವಿ ಯಾವುದು ಕೇಳಿದರೆ ಈ ಪರಕ್ಕುಂ ತಳಿಗ, 2001ರಲ್ಲಿ ರಿಲೀಸ್ ಆದಂತಹ ಫುಲ್ ಕಾಮಿಡಿ ಎಂಟರ್ಟೈನರ್ ಮೂವಿ ಇದಾಗಿದ್ದು, ಇದರ ಡೈರೆಕ್ಟರ್ ತಾಹಾ. ಲೀಡ್ ರೋಲ್ನಲ್ಲಿ ದಿಲೀಪ್, ಹರಿಶ್ರೀ ಅಶೋಕನ್, ಕೊಚ್ಚಿನ್ ಹನೀಫಾ, ನಿತ್ಯಾ ದಾಸ್, ಉಡುವಿಲ್ ಉನ್ನಿಕೃಷ್ಣನ್ ಮುಂತಾದವರು ಆ್ಯಕ್ಟ್ ಮಾಡಿದ್ದಾರೆ. ಇದು ಮಲಯಾಳಂನ ಒನ್ ಆಫ್ ದಿ ಬೆಸ್ಟ್ ಕಾಮಿಡಿ ಮೂವಿ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ ಹಾಗೂ ಆ ಕಾಲದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂತಹ ಸಿನಿಮಾ ಇದು. ಇದನ್ನು ತಮಿಳಿನಲ್ಲಿ ಸುಂದರ ಟ್ರಾವೆಲ್ಸ್, ತೆಲುಗಿನಲ್ಲಿ ಆಡುತ್ತು ಪಾಡುತ್ತು ಹಾಗೂ ಕನ್ನಡದಲ್ಲಿ ಡಕೋಟಾ ಎಕ್ಸ್ಪ್ರೆಸ್ ಅಂತ ಹೇಳುವ ಹೆಸರಲ್ಲಿ ರಿಮೇಕ್ ಮಾಡಲಾಗಿದೆ. ಇದು ಮಲಯಾಳ ಸಿನಿಮಾ ರಂಗವನ್ನು ಒಂದು ಕಾಲದಲ್ಲಿ ಆಳಿದಂತಹ ದಿಲೀಪ್ ಅವರ ಮೈ ಫೇವರೇಟ್ ಟಾಪ್ 10 ಮೂವೀಸ್. ಬಟ್ ಈಗ ಮಾತ್ರ ಒಂದು ಬ್ರೇಕ್ ಥ್ರೂಗಾಗಿ ಅವರು ಕಷ್ಟಪಡ್ತಾ ಇದ್ದಾರೆ. ಆದಷ್ಟು ಬೇಗ ಇವರೊಂದು ಒಳ್ಳೆಯ ಹಿಟ್ ಸಿನಿಮಾವನ್ನು ನಮ್ಮ ಮಲಯಾಳ ಇಂಡಸ್ಟ್ರಿಗೆ ಕೊಡಲಿ ಅಂತೇಳಿ ಅವರ ಕಮ್ಬ್ಯಾಕನ್ನು ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮೇಲೆ ಹೇಳಿದಂಥ ಹೆಚ್ಚಿನ ಎಲ್ಲ ಸಿನಿಮಾಗಳನ್ನು ಕೂಡ ನೀವು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ನೋಡಬಹುದು. ನಿಮಗಿಷ್ಟ ಆದ ಮೂವಿಯನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ಎಲ್ಲರಿಗೂ ಕೂಡ ಹರ ಹರ ಮಹಾದೇವ್.